ಮಗು ಕೊಡಿ. ಮಗುಗೆ ಸ್ವಲ್ಪ ಕುಂಕುಮ ಇಡಿ. ಗೌತಮ್ ದಿವಾನ್ ಹಾಗೆ ಭೂಮಿಕಾ ಈ ದಂಪತಿಗಳಿಬ್ರು ಅವ್ರ ಮಗುಗೆ ಆಕಾಶ್ ದಿವಾನ್ ಎಂಬ ನಾಮಕರಣನ ಮಾಡ್ತಾ ಇದ್ದಾರೆ. ಆ ಮಗುಗೆ ಒಳ್ಳೇದಾಗಲಿ, ಕೀರ್ತಿ ಪ್ರಾಪ್ತಿಯಾಗಲಿ ಆ ಹೆಸರಿಂದ ಅಂತೇಳಿ ಎಲ್ಲರೂ ಕೂಡ ಆಶೀರ್ವದಿಸಬೇಕು. ಮಗು ತಂದೆ ಮಗುವಿನ ಬಲ ಕಿವಿಯಲ್ಲಿ 3 ಸಲ ಹೆಸರು ಹೇಳಿ. ಆಕಾಶ್ ದಿವಾನ್, ಆಕಾಶ್ ದಿವಾನ್, ಆಕಾಶ್ ದಿವಾನ್. ಹಾಗೆ ಮಗುವಿನ ಸೋದರ ಮಾವ, ನೀವು ಕೂಡ ಮಗುವಿನ ಬಲಕಿವಿಯಲ್ಲಿ ಹೆಸರು ಹೇಳಬೇಕು. ಕುತ್ಕೊಳ್ಳೋ ಜೀವ. ಆಕಾಶ್ ದಿವಾನ್, ಆಕಾಶ್ ದಿವಾನ್, ಆಕಾಶ್ ದಿವಾನ್. ಇದು ಅಜ್ಜಿ ತಾತ ಕಡೆಯಿಂದ. ಆಯ್ತು ಮಗ್ನೆ, ಆಯ್ತು ಮಗ್ನೆ. ಚಿನ್ನ ಬೇಡ ಅನ್ಬಾರ್ದು ಮಗ್ನೆ, ಚಿನ್ನಮ್ಮ. ಆಕಾಶ್ ದಿವಾನ್. ಓಹ್, ತುಂಬಾ ಚೆನ್ನಾಗಿದೆ ಹೆಸರು. ಆಕಾಶದಷ್ಟೇ ಎತ್ತರವಾಗಿ ಬೆಳೀಲಿ. ಹೌದು, ಕಿಟ್ಟಿ ಪಾರ್ಟಿಗೆ ಬಂದು ಕ್ಲಬ್ಬಿಗೆ ಬಂದು ತುಂಬ ದಿನ ಆಯಿತು. ಅದು ಮನೇಲಿ ಸ್ವಲ್ಪ ಟೆನ್ಷನ್ ಇತ್ತು, ಆ ಪ್ರಾಬ್ಲಮಲ್ಲೇ ಮುಳುಗೋಗಿದ್ದೆ. ಏನ್ ಟೆನ್ಷನ್ ಶಕುಂತಲ? ಅದೇ ಹೇಳಿದ್ನಲ್ಲ, ನನ್ನ ಮೊದಲನೇ ಸೊಸೆ ಭೂಮಿಕಾ ಬಗ್ಗೆ. ಅವಳಿಂದ ನನ್ನ ನೆಮ್ಮದಿನೇ ಹಾಳಾಗೋಯ್ತು. ಎಲ್ಲಿಂದ ಬಂದವಳು ನನ್ನ ಮಗನ್ನೇ ಹೊರಗಡೆ ಹಾಕೋ ಥರ ಮಾಡಿಬಿಟ್ಲು. ಈ ಮಲ್ಲಿ ಈ ಭೂಮಿಕಾ ಹೇಳಿದ ಥರನೇ ಆಡ್ತಾಳೆ ನೋಡಿ ಅವಳನ್ನ. ಗಂಡನ್ ಬಿಟ್ಟಿರೋ ನೋವು ಅವಳ ಮುಖದ ಮೇಲೆ ಕಾಣಿಸ್ತಾ ಇದೆಯಾ? ನಿಜ ಶಕುಂತಲ, ಗಂಡ ಇಲ್ಲ ಅನ್ನೋ ನೋವು ಅವಳ ಮುಖದ ಮೇಲೆ ಒಂಚೂರಾದ್ರೂ ಕಾಣಿಸ್ತಿದ್ಯಾ? ಅಲ್ಲಿ ನೋಡಿದ್ರೆ ನಿನ್ ಮಗನ್ಗೆಲ್ಲ ಇದ್ರೂ ಏನು ಇಲ್ದೇ ಇರೋರ್ ತರ ಇದ್ದಾನೆ. ಇಲ್ಲಿ ನಿನ್ ಮಗನೇ ಹೊರ್ಗಿನವ್ರ ತರ ಆಗ್ಬಿಟ್ಟಿದ್ದಾನೆ. ಇದಕ್ಕಿಂತ ಬೇಜಾರಾಗೋ ವಿಷಯ ಇನ್ನೇನ್ ಬೇಕು ಶಾಕುಂತಲ? ನಿನ್ ಮಗನ್ ನೋಡಿದ್ರೆ ಅಯ್ಯೋ ಅನ್ಸುತ್ತಪ್ಪ. ನನ್ನ ಮಗನ್ನೇ ಮನೆಯಿಂದ ಆಚೆ ಹಾಕಿದ್ಲಲ್ಲ, ಇವತ್ತು ನೋಡ್ತಾ ಇರು ಅವಳನ್ನ ಹೇಗೆ ಉಳಿಸ್ತೀನಿ ಅಂತ. ಏನ್ ಮಾಡ್ತೀಯ ಶಕುಂತಲಾ? ನಾನು ಹೇಳಿದ ಅರ್ಥ ಆಯ್ತಲ್ವಾ? ಶುರು ಹಚ್ಕೊಳ್ಳಿ. ಏನೇ ಹೇಳು ಶಾಕುಂತಲ, ನಿನ್ ಪಾಲ್ಗೆ ಇದು ಮಿಕ್ಸ್ ಎಮೋಷನ್ ತರ. ಮಿಕ್ಸ್ಡ್ ಎಮೋಷನಾ? ಏನ್ ಹೇಳ್ತಾ ಇದೀಯಾ? ಇದು ಹಾಗೆ ತಾನೇ, ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಬೇಜಾರು. ಅಂದ್ಮೇಲೆ ಮಿಕ್ಸ್ಡ್ ಎಮೋಷನ್ನೇ ತಾನೇ. ಏನ್ ಹೇಳ್ತಾ ಇದೀಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಖುಷಿ ಸರಿ, ದುಃಖ ಯಾಕೆ? ನೀನ್ ಹಿರಿ ಸೊಸೆ ಅಂದ್ರೆ ಭೂಮಿಕಾಗೆ ಏಜ್ ಆಗಿದೆ, ಮಕ್ಕಳೇ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಮಗು ಆಯ್ತು, ಅದು ಖುಷಿ ಪಡೋ ವಿಷಯನೇ. ಆದ್ರೆ ಎಲ್ಲ ಅನ್ಕೊಂಡಂಗೆ ಆಗಿರ್ತಿದ್ರೆ ಇಷ್ಟೊತ್ಗಾಗ್ಲೇ ನೀನ್ ಎರಡನೇ ಸೊಸೆಗೂ ಮಗು ಆಗ್ಬೇಕಾಗಿತ್ತಲ್ವಾ?
ಇದೇನು ಹೀಗೆ ಹೇಳ್ತಾ ಇದೆಯಾ? ಹಾಗೆ ನೋಡಿದ್ರೆ ಪಾರ್ಥ ಅಪೇಕ್ಷೆಗೂ ಮಕ್ಕಳಾಗಿಲ್ಲ. ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ. ನಾವ್ಯಾಕೆ ಬೇಜಾರು ಮಾಡ್ಕೋಬೇಕು? ಪಾರ್ಥ ಅಪೇಕ್ಷೆ ವಿಷಯದಲ್ಲಿ ಟೈಮ್ ಇದೆ, ಮಕ್ಕಳಾಗೋ ಚಾನ್ಸು ಇದೆ. ಆದರೆ ನಿನ್ನ ಎರಡನೇ ಸೊಸೆ ಕತೆ ಏನು ಅಂತ. ಗಂಡನೇ ಬಿಟ್ಟೋಗಿದ್ದಾನಲ್ಲ, ಇನ್ನು ಮಕ್ಳು ಎಲ್ಲಿಂದ ಆಗ್ಬೇಕು? ಏನ್ ಮೇಲಿಂದ ಉದುರುತ್ತಾ? ಅವಳು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವನು ಇನ್ನೊಂದು ಮದುವೆ ಆಗಿ ಎಲ್ಲೋ ಆಯಾಗಿದ್ದಾನೆ, ಆದ್ರೆ ಇವಳು ಒಂಟಿ ಆಗ್ಬಿಟ್ಲಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅವಳಿಗೇನು ಕಮ್ಮಿ ಆಗಿದೆ? ಕಟ್ಕೊಂಡ್ ಗಂಡನೇ ಇಲ್ಲ ಅಂದಮೇಲೆ ಏನಿದ್ದೇನು ಪ್ರಯೋಜನ ಶಾಕುಂತಲ? ಚಿನ್ನ ಬೆಳ್ಳಿ ತಟ್ಟೆನೇ ಆದ್ರೂ ತಿನ್ನೋದು ಅನ್ನ ಸಾಂಬಾರು ರೈಸ್ ಪಾತೆ ತಾನೆ. ಸಂಸಾರನೇ ನೆಟ್ಕಿಲ್ಲ ಅಂದಮೇಲೆ ಇನ್ನೇನಿದ್ದೇನು ಪ್ರಯೋಜನ ಹೇಳು? ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಕಟ್ಕೊಂಡವನು ಕುಡ್ಕನೋ ಕಟ್ಕನೋ ಗಂಡ ಅನ್ನೋನು ಮನೇಲಿರ್ಬೇಕು ಅಂತ. ನೋಡು, ನಿನ್ನ ಮಗನ್ನ ಇನ್ನಾದರೂ ಮನೆ ಕರ್ಕೊಂಡು ಬಾ. ಎಕ್ಸ್ಕ್ಯೂಸ್ ಮೀ, ಏನು ಮಾತಾಡ್ತಿದ್ದೀರಾ? ಮನುಷ್ಯತ್ವನೇ ಮರ್ತು ಮಾತಾಡ್ತಿದ್ದೀರಾ? ಏನು ಮಾತಾಡ್ತಿದ್ದೀರಾ ಅನ್ನೋ ಪ್ರಜ್ಞೆ ಇದೆಯಾ ನಿಮಗೆ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಹೇಗೆ ಮಾತಾಡೋದಕ್ಕೆ ಸಾಧ್ಯ? ಅಲ್ಲ, ಅವಳ ಜೀವನದಲ್ಲಿ ನಡೆದಿರೋ ಕೆಟ್ಟ ಘಟನೆಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದಾದ್ರೂ ನಡೆದಿದೆಯಾ? ನೀವು ನಿಮ್ಮ ಮಗುನ ಕಳ್ಕೊಂಡಿದ್ದೀರಾ? ಇಲ್ಲ ನಿಮ್ಮ ಗಂಡ ಇನ್ನೊಬ್ಬಳ ಜೊತೆ ಅಫೇರ್ ಇಟ್ಕೊಂಡು ಇನ್ನೊಂದು ಮದುವೆ ಆದ್ನ? ನೀವು ಅವಳ ಜಾಗದಲ್ಲಿ ಇದ್ದಿದ್ದಿದ್ರೆ ನಿಮ್ಮ ವೀಕ್ ಮೈಂಡ್ಸು ಅದನ್ನು ಸಹಿಸ್ಕೊತಿರ್ಲಿಲ್ಲ. ಇವಳೊಬ್ಳು ಎಲ್ಲದ್ರಲ್ಲೂ ಮುಗ್ ತುಳಿಸ್ತಾಳೆ. ನಾನೇನೋ ಪ್ಲಾನ್ ಮಾಡಿದ್ರೆ ಅದನ್ನು ಹಾಳು ಮಾಡಕ್ ಬಂದ್ಬಿಟ್ಲು. ಅವಳು ಗಟ್ಟಿಯಾಗಿದ್ದಾಳೆ, ಅದಕ್ಕೆ ತನ್ನ ಜೀವನನ ಹೊಸದಾಗಿ ಶುರು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಈ ರೀತಿ ಕೊಂಕು ಮಾತಾಡೋದು, ಇನ್ನೊಬ್ರು ಕಣ್ಣೀರು ಹಾಕ್ಸೋದು, ಇದೆಲ್ಲ ಮಾಡದೇ ಇದ್ರೆ ತಿಂದಿದ್ದ ಜೀವನನೇ ಆಗಲ್ಲ ಅಲ್ವಾ ನಿಮಗೆ? ಅಷ್ಟಕ್ಕೂ ಮದುವೆ ಆಗಿ ಒಂದೇ ವರ್ಷದಲ್ಲಿ ಮಗು ಆಗಬೇಕು ಅಂತ ಕಾನೂನು ಏನಾದರೂ ಇದೆಯಾ? ಇಲ್ಲ ಶಾಸ್ತ್ರ ಪದ್ಧತಿ ಏನಾದರೂ ಇದೆಯಾ? ಇಲ್ವಲ್ಲ. ಒಂದು ಹೆಣ್ಣಿಗೆ ತಾನು ಯಾವಾಗ ಮದುವೆ ಆಗಬೇಕು, ಯಾವಾಗ ಮಗುನ ಹೆರಬೇಕು ಅನ್ನೋ ನಿರ್ಧಾರ ಮಾಡೋ ಫುಲ್ ಫ್ರೀಡಮ್ ಇದೆ. ಅದನ್ನು ಪ್ರಶ್ನೆ ಮಾಡೋ ರೈಟ್ಸು ನಮ್ಗೆ ಯಾರಿಗೂ ಇಲ್ಲ. ಮಕ್ಕಳು ಬೇಕಾ ಬೇಡ ಅನ್ನೋದು ಗಂಡ ಹೆಂಡತಿಗೆ ಬಿಟ್ಟಿದ್ದು, ಅದು ಅವ್ರ ಪರ್ಸನಲ್ ವಿಷಯ. ಅವ್ರ ಮಕ್ಕಳು ಮಾಡ್ಕೊಂಡ್ರೆ ಸರಿ, ಮಾಡ್ಕೊಳ್ದೇ ಇದ್ರೆ ಈ ಪ್ರಪಂಚ ಏನು ಮುಳುಗೋಗಲ್ಲ. ನೀವು ನಿಮ್ಮನೆ ಮಾತ್ರ ಗುಡಿಸಿ ಒರೆಸಿ ನೀಟಾಗಿ ಇಟ್ಕೊಳ್ಳೋದು, ಪಕ್ಕದ ಮನೆಗೆ ಹೋಗಿ ಗುಡಿಸಿ ಒರೆಸಿ ರಂಗೋಲಿ ಹಾಕಲ್ಲ. ಇದು ಹಾಗೇನೆ. ಇನ್ನೊಬ್ಬರ ಜೀವನದಲ್ಲಿ ಏನು ನಡೀತಿದೆ ಅನ್ನೋದು ನಿಮಗೆ ಬೇಡದೆ ಇರೋದು. ನಾವು ನಮ್ಮನ್ನ ನೀಟಾಗಿ ನಡೆಸ್ಕೊಂಡು ಹೋಗ್ಬೇಕು, ಅಷ್ಟೇ ನಾವು ಮಾಡಬೇಕಾಗಿರೋದು. ಆಮೇಲೆ ಇನ್ನೊಂದೇನೋ ಹೇಳಿದ್ರಲ್ಲ, ಮಲ್ಲಿ ಒಂಟಿ ಅಂತ. ಅವಳು ಒಂಟಿ ಅಲ್ಲ, ಅವಳ ಜೊತೆ ನಾವೆಲ್ಲರೂ ಇದ್ದೀವಿ. ಅವಳ ಸಪೋರ್ಟಿಗೆ ನಾವು ನಿಲ್ತೀವಿ. ಅವಳು ಒಂಟಿ ಅನ್ನೋ ಭಾವನೆ ಬರದೇ ಇರೋ ಹಾಗೆ ನಾವು ನೋಡ್ಕೋತೀವಿ, ನಾವು ಜೋಪಾನ ಮಾಡ್ತೀವಿ. ಆ ತಲೆ ಬಿಸಿ ನಿಮಗೆ ಬೇಡ. ಅವಳು ಬೇಕು ಅಂತ ಅನ್ಸಿದ್ರೆ ಅವಳು ತಕ್ಕಾಗಿರೋ ಒಂದು ಲೈಫ್ ಪಾರ್ಟ್ನರ್ನ ಹುಡುಕಿ ಅವಳು ಮತ್ತೆ ಮದುವೆ ನಾವು ಮುಂದೆ ನಿಂತು ಮಾಡಿಸ್ತೀವಿ. ಗಂಡ ಆದವನು ಹೆಂಡತಿನ ಬಿಟ್ಟು ಖುಷಿಯಾಗಿರ್ಬೋದು, ಆರಾಮಾಗಿರ್ಬೋದು ಅಂದ್ರೆ ಈ ಕಾಲದಲ್ಲಿ ಹೆಂಡತಿಗೂ ಆ ಎಲ್ಲ ಅವಕಾಶ ಇದೆ. ಅವನಿಗೆ ಇವಳು ಅನಿವಾರ್ಯ ಅಲ್ಲ ಅಂದಮೇಲೆ ಇವಳಿಗೂ ಅವನು ಅನಿವಾರ್ಯ ಅಲ್ಲ. ನಿಜ ಹೇಳಬೇಕು ಅಂದರೆ ಈ ಮನೆಗೆ ಮೊದಲನೇ ಮಗು ಮಲ್ಲಿದೆ ಆಗಿರ್ಬೇಕಿತ್ತು. ಆದರೆ ನಮ್ಮ ದುರಾದೃಷ್ಟ, ಆಗ್ಬಾರ್ದಾಗಿ ನಾವು ಅದನ್ನು ಕಳ್ಕೊಂಡ್ವಿ. ಇದರಲ್ಲಿ ಅವಳ ತಪ್ಪೇನಿದೆ? ಅವಳ ಬಗ್ಗೆ ಎಷ್ಟೊಂದು ಚೀಪಾಗಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ಮಾತು ಬರುತ್ತೆ ಅಂತ ಬಾಯಿ ಬಂದಾಗ ಮಾತಾಡೋದಲ್ಲ. ಇನ್ನೊಬ್ಬರನ್ನ ಹರ್ಟ್ ಮಾಡೋದಾದ್ರೆ ಆ ಥರ ಮಾತು ಮಾತಾಡಲೇಬಾರ್ದು.
ಅಂತ ಉದ್ದೇಶ ಇಟ್ಕೊಂಡು ಇಂಥ ಸಮಾರಂಭಗಳಿಗೆ ಬರಲೇಬಾರ್ದು. ಸಾಧ್ಯವಾದರೆ ಖುಷಿನ ಹಂಚಿ, ವಿಷನಲ್ಲ. ಅಮ್ಮ, ಇಂಥ ಫ್ರೆಂಡ್ಸ್ಗಳ ಸಹವಾಸ ನಿಮಗೆ ಬೇಕಾ? ಇಂಥವ್ರಿಂದ ದೂರ ಇರಿ. ಏಯ್, ಇಷ್ಟೆಲ್ಲ ಅವಮಾನ ಆದ್ರೂ ನಾವಿಲ್ಲೇ ಇರ್ಬೇಕಾ? ಬಾ ಹೋಗೋಣ. ಅತ್ತೆ, ನೀವು ಮಾಡಿದ ಸರಿನಾ? ನಾನೇನು ಮಾಡಿದೆ? ಅತ್ತೆ, ಅವರು ನಿಮ್ಮ ಫ್ರೆಂಡ್ಸು, ಬಟ್ ಮಲ್ಲಿ ಈ ಮನೆ ಮಗಳು, ನಿಮ್ಮ ಸೊಸೆ ಅವಳು. ನೀವು ಅವಳನ್ನ ಸಪೋರ್ಟ್ ಮಾಡಿ ಮಾತಾಡ್ಬೇಕಿತ್ತಲ್ವಾ? ಇದರಲ್ಲಿ ನನ್ನ ಸೊಸೆ ತಪ್ಪೇನಿಲ್ಲ, ಎಲ್ಲ ನನ್ನ ಮಗಂದೇ ತಪ್ಪು. ಇವಳು ಅವನನ್ನ ಬಿಟ್ಟು ಹೋಗಿಲ್ಲ, ಅವನು ಇವಳನ್ನ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ಬೋದಾಗಿತ್ತಲ್ವಾ ಅತ್ತೆ? ಅದು ಬಿಟ್ಟು ಅದಕ್ಕೂ ನಿಮಗೂ ಯಾವ ಸಂಬಂಧನೇ ಇಲ್ಲ ಅನ್ನೋ ಥರ ನಿಂತ್ಬಿಟ್ಟಿದ್ರಲ್ಲ ನೀವು. ಇದನ್ನ ನಾನು ಏನಂತ ಅನ್ಕೊಳ್ಳಿ ಅತ್ತೆ? ಅವ್ರು ಆಡಿದ ಮಾತೆಲ್ಲ ನಿಮ್ಮ ಮನ್ಸಲ್ಲೂ ಇತ್ತು, ಅದು ನೀವು ಆಡಿದ ಮಾತಂತ ಅನ್ಕೊಳ್ಳ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಾನು ಸುಮ್ಮನೆ ಇದ್ದೆ ಅನ್ನೋ ಮಾತ್ರಕ್ಕೆ ನನಗೆ ಹರ್ಟ್ ಆಗಿಲ್ಲ ಅಂತನಾ? ಅಲ್ಲ, ನೀನು ಹೇಳದ್ ನೋಡಿದ್ರೆ ನಾನೇ ಹೇಳ್ಕೊಟ್ಟು ಹೇಳ್ಸಿದ್ದೀನಿ ಅನ್ನೋ ಥರ ಇದೆ. ಅತ್ತೆ, ನಾನು ಹಾಗೆಲ್ಲ ಹೇಳಿದೆ? ಡೈರೆಕ್ಟಾಗಿ ಹೇಳಿಲ್ಲ, ಆದರೆ ಇಂಡೈರೆಕ್ಟಾಗಿ ಹಾಗೇ ಇತ್ತು. ನೋಡಿ ಅತ್ತೆ, ಇಂಡೈರೆಕ್ಟ್ ಆಗೆಲ್ಲ ನನಗೆ ಮಾತಾಡಕ್ಕೆ ಬರಲ್ಲ, ಅದು ನನ್ನ ಕ್ಯಾರೆಕ್ಟರ್ ಅಲ್ಲ. ಅದಕ್ಕೆ ಫೇಸ್ ಟು ಫೇಸ್ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀನಿ, ನೀವು ಯಾಕೆ ಅವರನ್ನ ಪ್ರಶ್ನೆ ಮಾಡಲಿಲ್ಲ ಅಂತ. ನನ್ನ ಏನು ಮಾಡು ಅಂತೀಯಾ? ಎಲ್ರ ಬಾಯಿಗೂ ಹೋಗಿ ಪ್ಲಾಸ್ಟರ್ ಹಾಕೋಕ್ಕಾಗತ್ತಾ? ತಲೆಗೊಬ್ರು ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸರಿ, ಒಪ್ಕೋತೀನಿ, ನಾವು ಎಲ್ರ ಬಾಯಿನೂ ಮುಚ್ಚಿಸೋದಕ್ಕಾಗಲ್ಲ ಅಂತ. ಆದರೆ ಅತ್ತೆ, ನಮ್ಮ ಕಣ್ಮುಂದೆ ನಮ್ಮ ಮನೆಯವ್ರಿಗೆ ಇನ್ನೊಬ್ರು ಇನ್ಸಲ್ಟ್ ಮಾಡ್ತಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದು ತಪ್ಪಲ್ವಾ ಅತ್ತೆ? ನೀವು ಅವ್ರ ಬಾಯಿ ಮುಚ್ಚಿಸ್ಬೇಕಿತ್ತು, ನೀವು ಅವ್ರಿಗೆ ತಿಳಿಸಿ ಹೇಳಬೇಕಿತ್ತು, ಅವ್ರನ್ನ ಹದ್ಬಸ್ತಲ್ಲಿ ಇಡಬೇಕಿತ್ತು. ಮನೆಗೆ ಬಂದಿರೋ ಗೆಸ್ಟು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಅವ್ರ ಲಿಮಿಟ್ಸ್ ಏನು ಅಂತ ಅವ್ರಿಗೆ ಗೊತ್ತಿರಬೇಕು. ಅವ್ರು ನಿಮ್ಮ ಫ್ರೆಂಡ್ಸ್ ಅಲ್ವಾ? ಅವ್ರಿಗೆ ಈ ಮಾತು ಗೊತ್ತಿಲ್ಲ ಅಂದರೆ ನೀವು ಅದನ್ನು ಹೇಳ್ಬೋದಾಗಿತ್ತಲ್ವಾ? ನೋಡಿ, ನಾನು ನಿಮ್ಗೆ ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ನಾನು ಅಷ್ಟು ದೊಡ್ಡೋಳಲ್ಲ. ಆದರೆ ಮಾತಾಡೋ ಸ್ಥಾನದಲ್ಲಿದ್ದು ನೀವು ಮಾತಾಡಲಿಲ್ವಲ್ಲ, ನನಗೆ ಅದು ಆಶ್ಚರ್ಯ ಆಗಿದ್ದು. ಅದು ಹೇಗೆ ಸಾಧ್ಯ ಅಂತ. ನೀವು ಮಾತಾಡಲಿಲ್ಲ, ಹಾಗಾಗಿ ನಾನು ಮಾತಾಡೋಂಥ ಪರಿಸ್ಥಿತಿ ಬಂತು. ನಿಮಗೆ ಮುಲಾಜಿರ್ಬೋದು, ಆದರೆ ನನಗೆ ಯಾವ ಮುಲಾಜು ಇಲ್ಲ, ಯಾರ ಮುಲಾಜು ಇಲ್ಲ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪು ಅಂತ ಹೇಳ್ತೀನಿ. ನಾನು ನನ್ನವ್ರನ್ನ ಬಿಟ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅತ್ತೆ. ನೀವು ಅವ್ರ ಬುದ್ಧಿ ಹೇಳಿಲ್ಲ ಅಂದರೆ ಈಗಾಯ್ತಲ್ಲ, ಆ ಥರ ನಾವು ಬುದ್ಧಿ ಹೇಳೋವಂಥ ಪರಿಸ್ಥಿತಿ ಬರುತ್ತೆ. ಈ ವಿಷಯದಲ್ಲಿ ನನಗೆ ಯಾವ ಬೌಂಡ್ರೀಸೂ ಇಲ್ಲ ಅತ್ತೆ. ಆಗಲೇ ಹೇಳಿದ್ನಲ್ಲ, ಯಾರೇ ತಪ್ಪು ಮಾಡಿದ್ರೋ ಅದನ್ನು ತಪ್ಪು ಅಂತ ಹೇಳ್ತೀನಿ. ನಿಮ್ಮ ಜಾಗದಲ್ಲಿ ನಿಂತು ನೀವು ಮಾತಾಡಬೇಕಾಗಿತ್ತು, ಆಗ ಅದ್ರ ತೂಕ ಬೇರೆನೇ ಇರ್ತಿತ್ತು. ದಯವಿಟ್ಟು ಇನ್ನು ಮುಂದೆ ಆದರೂ ಮನೆಯವ್ರನ್ನ ಬಿಟ್ಕೊಡ್ಬೇಡಿ. ಇವಳಪ್ಳು ಅವಕಾಶ ಸಿಕ್ಕಿದ್ರೆ ಸಾಕು ಲೆಕ್ಚರ್ ಕೊಡ್ತಾಳೆ. ಎಷ್ಟೇ ಆದರೂ ಟೀಚರ್ ಅಲ್ವಾ? ಹೇಳಿದೆ. ಏನು ಮಾಮ್ ಸಮಾಚಾರ? ಹೇಗಿದ್ಯಾ? ಆಯ್ತಾ ನಾಮಕರಣ? ಏನಂತ ಹೆಸರಿಟ್ರು? ಆಕಾಶ್ ದಿವಾನ್. ಪರವಾಗಿಲ್ವೇ? ಸೌಂಡಿಂಗ್ ಚೆನ್ನಾಗಿದೆ. ಆದರೆ ಅವನು ಆಕಾಶದ ಎತ್ತರಕ್ಕೆ ಏರ್ತಾನೋ ಅಥವಾ ಪಾತಾಳಕ್ಕೆ ಬೀಳ್ತಾನೋ ಯಾರಿಗೆ ಗೊತ್ತು? ಸುಮ್ಮನೆ ಏನೋ ಹೆಸರು ಅಂತ ಇಡಬೇಕು, ಇಡ್ತಾರಷ್ಟೆ. ಮತ್ತೆ ಮಾಮ್, ಯಾವುದಕ್ಕೂ ಒಂದು ಸಲ ನನ್ನ ಲೇಟೆಸ್ಟ್ ಎನಿಮಿ, ನಮ್ಮ ಅಣ್ಣನ ಮಗ, ಅವನು ನೋಡ್ಬೇಕಲ್ಲ. ಹಾಗೆಲ್ಲ ಬರೋದಕ್ಕೆ ಹೋಗ್ಬೇಡ ನೀನು. ಯಾಕೆ ಮಾಮ್? ವಾಯ್ಸ್ ಒಂಥರ ಇದೆ, ಡಲ್ ಹೊಡಿತಾ ಇದೆಯಾ? ಏನಾಯ್ತು? ಇದಾಳಲ್ಲ ಭೂಮಿಕಾ, ಅವಳದು ಅತಿ ಆಯಿತು. ಅವಳ್ದು ಯಾವತ್ತಿದ್ರು ಓವರ್, ಅತಿಯಾಗಿ ಆಡೋದವಳು. ಈಗೇನು ಮಾಡಿದ್ಲು? ಮನೆಗೆ ಬಂದಿರೋ ನನ್ನ ಫ್ರೆಂಡ್ಸಿಗೆ ಕ್ಲಾಸ್ ತೊಗೊಂಡಿದ್ದಾಳೆ. ಇದು ವಿಷಯ.
ಎಷ್ಟೇ ಆಗಿ ಟೀಚರ್ ಅಲ್ವಾ, ಯಾವಾಗ ಕ್ಲಾಸ್ ತಗೊಳ್ಳಿ ಅಂತ ಕಾಯ್ತಾ ಇರ್ತಾಳೆ. ಅವಳ ಮೇಲೆ ನನಗೆ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ. ಮನೇಲಿ ಬೇರೆ ನೀನಿಲ್ಲ, ಅಣ್ಣನೂ ಇಲ್ಲ. ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ. ಈ ಥರ ಎಲ್ಲ ಆದಾಗ ನಾನು ಒಂಟಿ ಆದ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ನಿನ್ನ ಬಗ್ಗೆ ಮಲ್ಲಿ ಹತ್ರನೂ ಮಾತಾಡಿದೆ, ಆದರೆ ಅವಳು ಈ ಭೂಮಿಕಾ ಥರನೇ ಇಷ್ಟು ಉದ್ದುದ್ದ ಡೈಲಾಗ್ ಬಿಡ್ತಾಳೆ. ಅವಳನ್ ಬಿಡು, ತನ್ನನ್ನ ತಾನು ಡೈಲಾಗ್ ಕ್ವೀನ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಇಡಿಯಟ್. ಏನಂದ್ಲು? ಬಾಳಿ ಬದುಕಬೇಕು, ಅದಕ್ಕೆ ಬೇಡ ಅಂತಿರೋದು. ಒಂದ್ ವೇಳೆ ಮಗ ಅಂತ ನೀವು ಅವ್ರನ್ನ ಕ್ಷಮಿಸಿ ಒಪ್ಕೋಬಹುದು, ಆದ್ರೆ ನಾನು ಒಪ್ಕೊಳಕಿಲ್ಲ ಅತ್ತೆ. ಅದು ಅಲ್ಲದೆ ನನಗೆ ಅನ್ಯಾಯ ಆಗಿ ಸಾಲದು ಅಂತ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗೋದು ನನಗೆ ಇಷ್ಟ ಇಲ್ಲ ಅತ್ತೆ. ಹೌದಾ? ಅಷ್ಟೊಂದು ಮಾತಾಡದ್ಲ? ಏನು ಮಾಡೋದು ಮಾಮ್ ಇವ್ರಿಗೆ? ಹಾಂ, ನಾನು ಇನ್ಯಾವತ್ತೂ ಮನೆ ಕಡೆ ಬರೋದಿಲ್ಲ ಅಂತ ನೆಮ್ಮದಿಯಾಗಿದ್ದಾರೆ ಅನ್ಸುತ್ತೆ ಎಲ್ರೂ. ಆದರೆ ನಾನು ಬರ್ದೇ ಇರೋಕ್ಕಾಗತ್ತಾ? ಬಂದೇ ಬರ್ತೀನಿ. ಅವ್ರುಗಳ ನೆಮ್ಮದಿಗೆ ಕಡ್ಡಿ ಗೀರೋದೇ ನನಗೆ ಗುರಿ ಮಾವು. ಅವ್ರುಗಳು ಖುಷಿಯಾಗಿರೋದೇ ನನ್ನ ಕೈ ನೋಡೋಕ್ಕೂ ಆಗೋಲ್ಲ, ನನ್ನ ಕೈ ಸಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬೇಡ ಜೆ, ನೀನು ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡ. ಸುಮ್ಮನೆ ಅವಮಾನ ಆಗುತ್ತೆ ಕಣೋ. ಅವಮಾನ ಮಾಡ್ಕೊಳ್ಳಿ ಬಿಡು, ಆದರೆ ಅದು ನನಗೆ ಅಂಟಬೇಕಲ್ಲ. ಅದು ಯಾವುದು ನನಗೆ ಅಂಟಲ್ಲಮ್ಮ. ನನ್ನ ಗುರಿ ಇಷ್ಟೇನೆ, ಅವ್ರ ಖುಷಿನ ಹಾಳು ಮಾಡೋದು. ಅವ್ರ ಖುಷಿನ ಹಾಳು ಮಾಡಿದ್ರೇ ನನಗೆ ಖುಷಿ ಸಿಗುತ್ತೆ. ಜೈ 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 ಜೈ. ಹ್ಞೂನಪ್ಪ, ಯಾರ ಮಾತು ಕೇಳಲ್ಲ. ಅದ್ಗೆ ಅರೆ ಸುಧಾ, ಸುಜಾನವ್ರೆ ಬನ್ನಿ. ಪಾಪು ಏನಮ್ಮ ಅದು? ಇದು ನಾಮಕರಣ ಆಯ್ತಲ್ವಾ, ಮಗುಗೆ ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿಯಕ್ ಬಂದಿದ್ದೀವಿ. ಆಯ್ತಾಯ್ತು, ನಡಿ. ಎತ್ಕೊಳ್ಳಿ. ನಿಧಾನ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು ಎಲ್ಲ ಪಟ್ಪಟ ಅಂತ ಸಿಡ್ದೋಗ್ಲಿ. ಮಲ್ಕ್ಸಿ. ಅವರಿಬ್ರು ಜೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ? ಕ್ಯೂಟ್ ಜೋಡಿ. ಅಂತೂ ಸುಧಾ ಲೈಫ್ ಸೆಟ್ಲ್ ಆಗೋಯ್ತು. ಇನ್ನು ಮಲ್ಲಿ ಜೀವನ ಸರಿ ಹೋದ್ರೆ ಚೆನ್ನಾಗಿರುತ್ತೆ. ಅಪೇಕ್ಷಾಗ ಇನ್ನೂ ಟೈಮ್ ಇದೆ. ಅವಳಿಗೆ ಬೇಕು ಅಂದಾಗ ಅವಳ ಮಕ್ಕಳು ಮಾಡ್ಕೋಬಹುದು. ಆದರೆ ಮಲ್ಲಿ ವಿಷಯದಲ್ಲಿ ಹಾಗಿಲ್ವಲ್ಲ. ಅವಳು ತೋರಿಸ್ಕೊಡಲ್ಲ, ಆದರೆ ಅವಳಿಗೂ ನೋವಿರುತ್ತಲ್ವ. ಮದುವೆ, ಮಕ್ಕಳು, ಸಂಸಾರ ಅಂತ ಸುಖವಾಗಿರೋ ಟೈಮಲ್ಲಿ ಅವಳಿಗೆ ಹೀಗಾಗೋಯ್ತು ಅಂತ. ನಿಜ ಭೂಮಿಕಾ, ಅವಳ ಜೀವನ ಕೂಡ ಏನು ಅಂತ ನೋಡಬೇಕು. ಅವಳಿಗೂ ಏನಾದರೂ ಒಂದು ಸೆಟ್ಲ್ ಮಾಡಬೇಕು. ಎಲ್ಲ ಹೇಗಿದೆಯೋ ಹಾಗೆ ಬಿಡೋದಕ್ಕಾಗಲ್ಲ. ಮಲ್ಲಿ ಲೈಫು ಸೆಟ್ಲ್ ಮಾಡಬೇಕು. ಒಂದೊಂದ್ಸಲ ಅವಳ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ಆ ಕೆಲಸ ಆದಷ್ಟು ಬೇಗ ಆಗಬೇಕು. ಅವಳು ಕೊರ್ಕೋ ಥರ ಆಗಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಬಿಡಿ. ಅವಳ ಹತ್ರ ಮಾತಾಡೋಣ, ಏನು ಹೇಳ್ತಾಳೆ ಕೇಳೋಣ. ಒಟ್ಟಿನಲ್ಲಿ ಅವಳ ಜೀವನ ಸರಿ ಹೋದ್ರೆ ಸಾಕು. ಯೋಚನೆ ಮಾಡಬೇಡಿ ಭೂಮಿಕಾ. ಮಲ್ಲಿ ಅಂತವ್ರಿಗೆ ದೇವರು ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡ್ತಾನೆ. ಇಟ್ಸ್ ಅ ಬ್ಯಾಡ್ ಟೈಮ್ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನಂಬಿಕೆ ನನಗಿದೆ. ಮಲ್ಗಿ. ಹಾಯ್. ಸರ್, ನೀವು ಒಳಗಡೆ ಬರೋಂಗಿಲ್ಲ ಸರ್. ನಾನು ಒಳಗಡೆ ಬರೋಂಗಿಲ್ಲ. ಯಾಕೆ ಸರ್? ನೀವು ಒಳಗಡೆ ಬರೋದಕ್ಕೆ ಪರ್ಮಿಷನ್ ಇಲ್ಲ ಸರ್. ಪರ್ಮಿಷನ್ ಬೇಕಾ? ನನ್ನ ಮನೆಗೆ ಬರೋಕ್ಕೆ ಪರ್ಮಿಷನ್ ಬೇಕಾ?
ಹಾಂ ನಾನು ಯಾರು ಅಂತ ಮರ್ತೋಯ್ತಾ? ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಸರ್. ಒಂದು ಸತಿ ನಾನು ಫೋನ್ ಮಾಡಿಬಿಟ್ಟು ಕೇಳ್ತೀನಿ ಸರ್. ಅವರು ಒಳಗಡೆ ಬಿಡಿ ಅಂದರೆ ನಾನು ಬಿಡ್ತೀನಿ ಸರ್. ಒಂದು ನಿಮಿಷ ಇರಿ. ಹಲೋ, ಜಯದೇವ್ ಸರ್ ಬಂದಿದ್ದಾರೆ, ಒಳಗಡೆ ಕಳಿಸ್ಬೋದಾ ಸರ್? ಏನು ಜಯಬ್ರೋ ಬಂದ್ಯಾನ? ನೋಡಿ, ಯಾವುದೇ ಕಾರಣಕ್ಕೂ ಅವನ್ನ ಒಳಗಡೆ ಬಿಡಬೇಡಿ. ಓಕೆ ಸರ್. ಇವನು ಯಾಕೆ ಇಲ್ಲಿಗೆ ಬಂದ? ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾನೆ. ಹೇಗೆ ಬಂದೋ ಹಾಗೆ ವಾಪಸ್ ಹೋಗ್ಲಿ. ಸಾರಿ ಸರ್, ಪಾರ್ಥ ಸರ್ ನಿಮ್ಮನ್ನ ಒಳಗಡೆ ಬಿಡಬೇಡಿ ಅಂತ ಹೇಳಿದ್ದಾರೆ ಸರ್.